ವಿಜಯನಗರ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಹಣದ ಸುರಕ್ಷತೆಗೆ ಪೊಲೀಸ್ ಇಲಾಖೆ ಈಗ ಬಿಗಿ ಆಡಳಿತದ ಹಗ್ಗ ಜಗ್ಗಿದೆ. ಖುದ್ದು ಜಿಲ್ಲಾ ಎಸ್ಪಿ ಜಾನ್ವಿ ಅವರ ನೇತೃತ್ವದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ ಅಧಿಕಾರಿಗಳ ಹೈವೋಲ್ಟೇಜ್ ಸಭೆಯೊಂದು ನಡೆದಿದೆ. ಎಸ್ಬಿಐ, ಬಿಡಿಸಿಸಿ, ಐಡಿಎಫ್ಸಿ, ಆಕ್ಸಿಸ್ ಬ್ಯಾಂಕ್ ಸೇರಿದಂತೆ ಬರೋಬ್ಬರಿ 30ಕ್ಕೂ ಹೆಚ್ಚು ಬ್ಯಾಂಕುಗಳ ಮುಖ್ಯಸ್ಥರು, ಎಟಿಎಂ ಮ್ಯಾನೇಜ್ಮೆಂಟ್ ಹಾಗೂ ಹಣ ತುಂಬುವ ಏಜೆನ್ಸಿಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಅಷ್ಟಕ್ಕೂ ಈ ಸಭೆಯಲ್ಲಿ ನಡೆದಿದ್ದೇನು ಗೊತ್ತಾ? ಎಟಿಎಂಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ತುಂಬಲು ಹೋಗುವಾಗ ಯಾವುದೇ ಲೋಪವಾಗಬಾರದು ಎಂದು ಪೊಲೀಸರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ದಿನನಿತ್ಯ ಕೋಟಿ ಕೋಟಿ ಹಣ ಹೊತ್ತೊಯ್ಯುವ ಸಿಬ್ಬಂದಿ ಯಾರು, ಅವರೆಲ್ಲರೂ ಪರಿಣಿತರ, ಸರಿಯಾಗಿ ಕೆಲಸ ಮಾಡ್ತಾರಾ ಅಂತ ಪ್ರತಿಯೊಬ್ಬರ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಇನ್ನು ಮುಂದೆ ಹಣ ಸಾಗಿಸುವ ಪ್ರತಿಯೊಂದು ವಾಹನಕ್ಕೂ ಜಿಪಿಎಸ್ ಇರಲೇಬೇಕು. ಟ್ರ್ಯಾಕಿಂಗ್ ಸಿಸ್ಟಮ್ ಇಲ್ಲದಿದ್ರೆ ಕಷ್ಟ ಗ್ಯಾರಂಟಿ. ಲೀಡ್ ಬ್ಯಾಂಕ್ ಜಿಲ್ಲಾಧಿಕಾರಿ ವೀರೇಂದ್ರ ಕುಮಾರ್, ಎಎಸ್ಪಿ ಮಂಜುನಾಥ್ ಹಾಗೂ ಡಿವೈಎಸ್ಪಿ ಮುರಳೀಧರ್ ಸಮ್ಮುಖದಲ್ಲಿ ನಡೆದ ಈ ಸಭೆ ಬ್ಯಾಂಕ್ ದರೋಡೆ ಮತ್ತು ವಂಚನೆಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಹಣಿದಿರುವ ಬ್ರಹ್ಮಾಸ್ತ್ರದಂತಿದೆ.